ಮಂಡ್ಯ ಮಹಾಯುದ್ಧದಲ್ಲಿ ಆರೋಪ ಪ್ರತ್ಯಾರೋಪಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಅದೇ ರೀತಿ ಇವತ್ತು ಮತದಾನಕ್ಕೆ ಮುನ್ನವೇ ಒಂದಷ್ಟು ಬೆಳವಣಿಗೆಗಳು ಆಗಿದೆ. 10 ದಿನ ಇರುವಾಗ ಸುಮಲತಾ ಅಂಬರೀಶ್ ಅವರು ಸ್ಫೋಟಕ ಬಾಂಬ್ ಅನ್ನು ಸಿಡಿಸಿದ್ದಾರೆ. ನನ್ನ ಕುಟುಂಬದ ತೇಜೋವಧೆಗೆ ಜೆಡಿಎಸ್ ಸಂಚಲನ ರೂಪಿಸಿದೆ. ಈ ಹಿಂದೆ ನನ್ನ ಜೊತೆ ಇದ್ದ ಒಂದಷ್ಟು ಸಹಾಯಕರನ್ನ ಸೆಳೆದು ಅವರಿಗೆ ಫಾರಿನ್ ಟ್ರಿಪ್, ಸೈಟ್, 15 ಲಕ್ಷ ಆಮಿಷವನ್ನ ಒಡ್ಡಿ ನನ್ನ ವಿರುದ್ಧ ಹೇಳಿಕೆಯನ್ನ ಕೊಡಿಸುವುದಕ್ಕೆ ಜೆಡಿಎಸ್ ಪ್ರಯತ್ನವನ್ನ ಪಡ್ತಾ ಇದೆ. ನನ್ನ ಫೋಟೋ ಮಾರ್ಫ್ ಮಾಡೋದಕ್ಕೆ ಜೆಡಿಎಸ್ ಷಡ್ಯಂತ್ರ ರೂಪಿಸಿದೆ. ಇದಕ್ಕೆ ನಾನು ಹೆದರೋದಿಲ್ಲ ಅಂತ ಹೇಳಿ ಸುಮಲತಾ ಹೇಳಿದ್ರು. ಇವಾಗ ಹೇಳಬೇಕೋ ಬೇಡವೋ ಅಂತ ನಾನು ಅಂದ್ಕೊಂಡಿದ್ದೀನಿ, ಬಟ್ ಬಹುಶಃ ನೀವೆಲ್ಲರೂ ಇದ್ದೀರಾ, ಅದಕ್ಕೆ ನಾನು ಹೇಳಬೇಕು. ಈ ನೆಕ್ಸ್ಟ್ ವೀಕ್ ಬಂದು ಏನೋ ಸೋಷಿಯಲ್ ಮೀಡಿಯಾ ಥ್ರೂ ಒಂದು ದೊಡ್ಡ ಪರ್ಸನಲ್ ಅಟ್ಯಾಕ್ಸ್ ಮಾಡಬೇಕು ಅಂತಿದ್ದಾರೆ ಅಂತ ನನಗೆ JDS ಕಡೆಯಿಂದ ಒಬ್ಬರು ಟಾಪ್ ಸೋರ್ಸಿಂದ ನಿನ್ನೆ ಮಾಹಿತಿ ಬಂತು. ತುಂಬಾ ವರ್ಷಾಗಿ ಹೋಗೋಕ್ಕೆ ನಾವು ರೆಡಿ ಇದ್ವಿ. ಯಾವುದೇ ಒಂದು ವಿಡಿಯೋನಾದರೂ ಮಾರ್ಫ್ ಮಾಡ್ತೀವಿ, ಫೋಟೋನಾದರೂ ಮಾರ್ಫ್ ಮಾಡ್ತೀವಿ, ಯಾರ ಕೈಲಾದರೂ ಹೇಳಿಕೆಗಳನ್ನ ನಾವು ಹೇಳಿಸ್ತೀವಿ ಅನ್ನೋ ಒಂದು ಮಟ್ಟಕ್ಕೆ ಹೋಗಬೇಕು ಅಂತಿದ್ದಾರಂತೆ. ನಮ್ಮ ಹತ್ರ ವರ್ಕ್ ಮಾಡ್ತಿದ್ದ ಒಬ್ಬ ಸ್ಟಾಫ್ ಮೊದಲು ಬೇಜಾರಾಗಿಬಿಟ್ಟಿದೆ. ಜಸ್ಟ್ ಒಂದು ಹೆಣ್ಮಗಳಿಗೆ ಯಾವ ರೀತಿಯ ಇವರು ಹಿಂಸೆ ಕೊಡ್ತಿದ್ದಾರೆ, ಕಾಟಾಚಾರ ಕೊಡ್ತಿದ್ದಾರೆ, ಎಲ್ಲ ಸೇರಿ ಒಂದು ಫುಲ್ ಫೋರ್ಸ್ ಇದೆ ಅವ್ರದ್ದು. ಎಲ್ಲ ಅವ್ರ ಮಿನಿಸ್ಟರ್ಸ್ ಆಗಲಿ, MLAs ಆಗಲಿ, ಮುಖ್ಯಮಂತ್ರಿಗಳಾಗಲಿ, ಅವ್ರ ಬ್ರದರ್ ಆಗಲಿ, ಎಲ್ಲರೂ ಸೇರಿ ಒಬ್ಬರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇದರಲ್ಲಿ ಏನು ನ್ಯಾಯ ಇದೆ, ಯಾವ ಥರದ ಅನ್ಯಾಯ ನಡೀತಿದೆ ಅನ್ನೋದು ಜನ ಅವ್ರಿಗೆ ವಿವೇಚನೆ ಇದೆ. ಅವ್ರು ಖಂಡಿತ ಇದಕ್ಕೊಂದು ಉತ್ತರ ಕೊಡ್ತಾರೆ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ರೈತ ಸಂಘಟನೆ ಮೊದಲನೇದಾಗಿ ಸುಮಲತಾ ಅವ್ರಿಗೆ ಸಪೋರ್ಟನ್ನ ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲ ನಾವು ಈಗ ಸೇರ್ಕೊಂಡವ್ರ ಜೊತೆ ಏನೇನು ನಮ್ಮ ಕೈಯಲ್ಲಿ ಏನೇನು ನಮಗೆ ಗೊತ್ತಿರೋವ್ರಿಗೆ ಹೇಳಿ ಅವ್ರಿಗೆ ಮತ್ತೆ ಹಿಂದೆ ಏನು ಅಂಬರೀಷ್ ಅಣ್ಣ ಅವರು ಕೆಲಸ ಮಾಡಿದರು ಅದೇ ರೀತಿ ಸುಮಲತಾ ಅವ್ರ ಮುಂದೆ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ನಾವು ಅವರಿಂದ ನಿಂತಿದ್ದೀವಿ. ಥ್ಯಾಂಕ್ ಯು. ಮಾಡ್ತಿದ್ದ ಒಬ್ಬ ಸ್ಟಾಫ್ನ ಒಂದಿಬ್ಬರನ್ನ ಇವರು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ದುಬೈ ಅಥವಾ ಸಿಂಗಪೂರ್ ನಾವು ಕಳಿಸ್ತೀವಿ, ಎಲ್ಲ ಖರ್ಚು ನಾವು ಮಾಡ್ತೀವಿ, ಜೊತೆಗೆ ಒಂದು 10 lakhs or 15 lakhs ಕೊಡ್ತೀವಿ, ನೀವು ಬೇಕಾದರೆ ಇಲ್ಲೊಂದು ಬೆಂಗಳೂರಲ್ಲಿ ಸೈಟ್ ಕೊಡಿಸ್ತೀವಿ, ಇದೆಲ್ಲ ಹೇಳಿ ನೀವು ಅವ್ರ ಬಗ್ಗೆ ತುಂಬ ನೆಗೆಟಿವ್ ಹೇಳಬೇಕು. ಅವ್ರ ಮನೇಲಿ ಈ ಥರ ನಡೀತಾ ಇತ್ತು, ಇದೆಲ್ಲ ನಡೀತು ಅಂತ ಒಂದು ವರ್ಷಾಗಿ ನೀವು ಹೇಳಬೇಕು, ಇದಕ್ಕೆ ನಾವು ಈ ಥರ ದುಡ್ಡು ಕೊಡ್ತೀವಿ ಅನ್ನೋದು ಮಾತನ್ನ ಹೇಳಿದಾರಂತೆ. ಅದಕ್ಕೆ ನಮ್ಮ ಜೊತೇಲಿ ಯಾರು ವರ್ಕ್ ಮಾಡ್ತಿದ್ರು ಅವ್ರ ಮನೆಯವರೇ ನಮ್ಗೆ ಫೋನ್ ಮಾಡಿ ಮಾಹಿತಿ ತಿಳಿಸಿದ್ದಾರೆ. ನಾವು ಇದಕ್ಕೆ ಒಪ್ತಾ ಇಲ್ಲ, ಬಟ್ ಅವ್ರು ತುಂಬಾ ಒಂದು ಪ್ರೆಷರ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ವೀಕ್ಗೆ ಬಹುಶಃ ನೀವು ಇದನ್ನು ನೋಡ್ತೀರ, ಮಂಡ್ಯದಲ್ಲಿ ಯಾವ ಮಟ್ಟಕ್ಕೆ ಅವರು ಇಳಿತಾರೆ ಅನ್ನೋದಕ್ಕೆ. ಅಂದರೆ ಯಾವುದೊಂದು ಸ್ಟ್ಯಾಂಡರ್ಡ್, ಒಂದು ಪ್ರಿನ್ಸಿಪಲ್, ಒಂದು ಯಾವುದೇ ಒಂದು ಸಿದ್ಧಾಂತ ಇಲ್ಲದೆ ಇರುವಂಥ ಒಂದು ಮಟ್ಟಕ್ಕೆ ಇಳಿಸ್ತಾ ಇದ್ದಾರೆ. ಜನ ನೋಡ್ತಿದ್ದಾರೆ. ನನಗೇನಿಲ್ಲ, ಐ ಆಮ್ ರೆಡಿ ಟು ಫೇಸ್ ಎನಿಥಿಂಗ್. ನನ್ನಲ್ಲಿ ತಪ್ಪಿಲ್ಲ, ನಾನು ಮಾಡ್ತಿರೋದು ಒಂದು ಒಳ್ಳೆಯ ಉದ್ದೇಶ ಅನ್ನೋ ಧೈರ್ಯ ನನಗಿದೆ, ಜನಶಕ್ತಿ ನನಗಿದೆ. ಐ ಡೋಂಟ್ ಕೇರ್ ವಾಟ್ ಎವರ್ ದೇ ಡೂ, ಐ ಆಮ್ ರೆಡಿ ಟು ಫೇಸ್ ಇಟ್. ನನಗೆ ಇನ್ನೂ ಅದು ನಾನು ಮಾಡ್ತಿರೋದು ಸರಿ ಇದು ಅಂತ ಈಗ ಅನಿಸ್ತಾ ಇದೆ. ಯಾಕೆಂದರೆ ಇಷ್ಟೊಂದು ರಾಜಕಾರಣ ನೋಡಿದ್ದೀವಿ, ಬಟ್ ಇಷ್ಟು ವರ್ಸ್ಟ್ ಅಂತೂ ನಾನು ಎಲ್ಲೂ ನೋಡಿಲ್ಲ. ಇದಕ್ಕೊಂದು ಎಲ್ಲೋ ಒಂದು ಎಂಡ್ ಆಗಬೇಕು. ಅದು ನನ್ನಿಂದ ಆದರೆ ಸಂತೋಷ, ಇಲ್ಲದೇ ಇದ್ದರೂ ಇದಕ್ಕೆ ಒಂದು ಈ ರೀತಿಯ ಒಂದು ರಾಜಕಾರಣ, ಅವರ ಸ್ವಭಾವ, ಅವರ ನಡವಳಿಕೆ, ಅವ್ರು ಮಾಡ್ತಿರೋ ಒಂದು ಕರಪ್ಟ್ ಪಾಲಿಟಿಕ್ಸ್ ಎಕ್ಸ್ಪೋಸ್ ಆಗ್ತಾ ಇದೆಯಲ್ಲ, ಅಷ್ಟೇ ಸಂತೋಷ ನನಗೆ. ಇವಾಗ ಹೇಳಬೇಕೋ ಬೇಡವೋ ಅಂತ ನಾನು ಅಂದ್ಕೊಂಡಿದ್ದೀನಿ, ಬಟ್ ಬಹುಶಃ ನೀವೆಲ್ಲರೂ ಇದ್ದೀರಾ, ಅದಕ್ಕೆ ನಾನು ಹೇಳಬೇಕು. ಈ ನೆಕ್ಸ್ಟ್ ವೀಕ್ ಬಂದು ಏನೋ ಸೋಷಿಯಲ್ ಮೀಡಿಯಾ ಥ್ರೂ ಒಂದು ದೊಡ್ಡ ಪರ್ಸನಲ್ ಅಟ್ಯಾಕ್ಸ್ ಮಾಡಬೇಕು ಅಂತಿದ್ದಾರೆ ಅಂತ ನನಗೆ JDS ಕಡೆಯಿಂದ ಒಬ್ಬರು ಟಾಪ್ ಸೋರ್ಸಿಂದ ನಿನ್ನೆ ಮಾಹಿತಿ ಬಂತು. ತುಂಬಾ ವರ್ಷಾಗಿ ಹೋಗೋಕ್ಕೆ ನಾವು ರೆಡಿ ಇದ್ವಿ. ಯಾವುದೇ ಒಂದು ವಿಡಿಯೋನಾದರೂ ಮಾರ್ಫ್ ಮಾಡ್ತೀವಿ, ಫೋಟೋನಾದರೂ ಮಾರ್ಫ್ ಮಾಡ್ತೀವಿ, ಯಾರ ಕೈಲಾದರೂ ಹೇಳಿಕೆಗಳನ್ನ ನಾವು ಹೇಳಿಸ್ತೀವಿ ಅನ್ನೋ ಒಂದು ಮಟ್ಟಕ್ಕೆ ಹೋಗಬೇಕು ಅಂತಿದ್ದಾರಂತೆ. ನಮ್ಮ ಹತ್ರ ವರ್ಕ್ ಮಾಡ್ತಿದ್ದ ಒಬ್ಬ ಸ್ಟಾಫ್ ಮೊದಲು ಅಂಬರೀಷ್ ಅವರು ನಮ್ಮ ಜೊತೆಲಿ ವರ್ಕ್ ಮಾಡ್ತಿದ್ದ ಒಬ್ಬ ಸ್ಟಾಫ್ನ
ಒಂದಿಬ್ಬರನ್ನ ಇವರು ಕಾಂಟ್ಯಾಕ್ಟ್ ಮಾಡ್ತಾರಂತೆ. ಕಾಂಟ್ಯಾಕ್ಟ್ ಮಾಡಿ ನಿಮಗೆ ದುಬೈ ಅಥವಾ ಸಿಂಗಪೂರ್ ನಾವು ಕಳಿಸ್ತೀವಿ, ಎಲ್ಲ ಖರ್ಚು ನಾವು ಮಾಡ್ತೀವಿ, ಜೊತೆಗೆ ಒಂದು 10 lakhs or 15 lakhs ಕೊಡ್ತೀವಿ, ನೀವು ಬೇಕಾದರೆ ಇಲ್ಲೊಂದು ಬೆಂಗಳೂರಲ್ಲಿ ಸೈಟ್ ಕೊಡಿಸ್ತೀವಿ. ಇದೆಲ್ಲ ಹೇಳಿ ನೀವು ಅವ್ರ ಬಗ್ಗೆ ತುಂಬ ನೆಗೆಟಿವ್ ಹೇಳಬೇಕು. ಅವ್ರ ಮನೇಲಿ ಈ ಥರ ನಡೀತಾ ಇತ್ತು, ಇದೆಲ್ಲ ನಡೀತು ಅಂತ ಒಂದು ವರ್ಷಾಗಿ ನೀವು ಹೇಳಬೇಕು. ಇದಕ್ಕೆ ನಾವು ಈ ಥರ ದುಡ್ಡು ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದಾರಂತೆ. ಅದಕ್ಕೆ ನಮ್ಮ ಜೊತೇಲಿ ಯಾರು ವರ್ಕ್ ಮಾಡ್ತಿದ್ರು ಅವ್ರ ಮನೆಯವರೇ ನಮ್ಗೆ ಫೋನ್ ಮಾಡಿ ಈ ಮಾಹಿತಿ ತಿಳಿಸಿದ್ದಾರೆ. ನಾವು ಇದಕ್ಕೆ ಒಪ್ತಾ ಇಲ್ಲ, ಬಟ್ ಅವ್ರು ತುಂಬಾ ಒಂದು ಪ್ರೆಷರ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ವೀಕ್ಗೆ ಬಹುಶಃ ನೀವು ಇದನ್ನು ನೋಡ್ತೀರ, ಮಂಡ್ಯದಲ್ಲಿ ಯಾವ ಮಟ್ಟಕ್ಕೆ ಅವರು ಇಳಿತಾರೆ ಅನ್ನೋದಕ್ಕೆ. ಅಂದರೆ ಯಾವುದೊಂದು ಸ್ಟ್ಯಾಂಡರ್ಡ್, ಒಂದು ಪ್ರಿನ್ಸಿಪಲ್, ಒಂದು ಯಾವುದೇ ಒಂದು ಸಿದ್ಧಾಂತ ಇಲ್ಲದೆ ಇರುವಂಥ ಒಂದು ಮಟ್ಟಕ್ಕೆ ಇಳಿಸ್ತಾ ಇದ್ದಾರೆ. ಜನ ನೋಡ್ತಿದ್ದಾರೆ. ನನಗೇನಿಲ್ಲ, ಐ ಆಮ್ ರೆಡಿ ಟು ಫೇಸ್ ಎನಿಥಿಂಗ್. ನನ್ನಲ್ಲಿ ತಪ್ಪಿಲ್ಲ, ನಾನು ಮಾಡ್ತಿರೋದು ಒಂದು ಒಳ್ಳೆಯ ಉದ್ದೇಶ ಅನ್ನೋ ಧೈರ್ಯ ನನಗಿದೆ, ಜನಶಕ್ತಿ ನನಗಿದೆ. ಐ ಡೋಂಟ್ ಕೇರ್ ವಾಟ್ ಎವರ್ ದೇ ಡೂ, ಐ ಆಮ್ ರೆಡಿ ಟು ಫೇಸ್ ಇಟ್. ನನಗೆ ಇನ್ನೂ ಅದು ನಾನು ಮಾಡ್ತಿರೋದು ಸರಿ ಇದು ಅಂತ ಈಗ ಅನಿಸ್ತಾ ಇದೆ. ಯಾಕೆಂದರೆ ಇಷ್ಟೊಂದು ರಾಜಕಾರಣ ನೋಡಿದ್ದೀವಿ, ಬಟ್ ಇಷ್ಟು ವರ್ಸ್ಟ್ ಅಂತೂ ನಾನು ಎಲ್ಲೂ ನೋಡಿಲ್ಲ. ಇದಕ್ಕೊಂದು ಎಲ್ಲೋ ಒಂದು ಎಂಡ್ ಆಗಬೇಕು. ಅದು ನನ್ನಿಂದ ಆದರೆ ಸಂತೋಷ, ಇಲ್ಲದೇ ಇದ್ದರೂ ಇದಕ್ಕೆ ಒಂದು ಈ ರೀತಿಯ ಒಂದು ರಾಜಕಾರಣ, ಅವರ ಸ್ವಭಾವ, ಅವರ ನಡವಳಿಕೆ, ಅವ್ರು ಮಾಡ್ತಿರೋ ಒಂದು ಕರಪ್ಟ್ ಪಾಲಿಟಿಕ್ಸ್ ಎಕ್ಸ್ಪೋಸ್ ಆಗ್ತಾ ಇದೆಯಲ್ಲ, ಅಷ್ಟೇ ಸಂತೋಷ ನನಗೆ.